ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರು ಗ್ರಾಮದ ಬಿಜೆಪಿ ಕಚೇರಿಯಲ್ಲಿ ಪಿ ರಾಜೀವರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಹಾರೋಗಿರಿ, ಮುಳಕನೂಡು ಮತ್ತು ಇಟನಾಳ ಭಾಗದಲ್ಲಿರುವಂತಹ ವಿದ್ಯುತ್ ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದಂತಹ ಬೆನ್ನಲ್ಲೇ ವಿದ್ಯುತ್ ಪ್ರಸರಣಾ ಕೇಂದ್ರವಾಗಿರುವಂತಹ ಹಾರೋಗೆರೆ ಹಾಗೂ ಮುಳಕನೂಡು ಸಬ್ ಡಿವಿಷನ್ಗಳಲ್ಲಿ ಸರಿಯಾಗಿ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ. ಈ ಕಾರಣದಿಂದಾಗಿ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ನಡೆಸಲಾಗುತ್ತಿಲ್ಲ. ಮಕ್ಕಳ ಪರೀಕ್ಷೆ ಸಮಯ ಇದಾಗಿದ್ದು ತೋಟದ ಮನೆಗಳಲ್ಲಿ ವಿದ್ಯುತ್ ನೀಡುವುದರಿಂದ ಪರೀಕ್ಷೆಗೆ ಬರೆಯುವಂತಹ ಮಕ್ಕಳು ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತಿದೆ. ಇಲ್ಲಿ ಕರೆಂಟ್ ಇಲ್ಲದ ಕಾರಣ ಮಕ್ಕಳು ಓದಲು ಆಗುತ್ತಿಲ್ಲ. ಹಾಗೆ ರೈತರು ಬೆಳೆಗೆ ಸಮರ್ಪಕವಾಗಿ ನೀರನ್ನ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಹೆಸ್ಕಾಂ ಅಧಿಕಾರಿಗಳಿಗೆ ನಾನು ವಿನಯದಿಂದ ಮನವಿ ಮಾಡುತ್ತೇನೆ. ಇದೇ ಮಾರ್ಚ್ 15ನೇ ತಾರೀಖಿನವರೆಗೆ ಗಡುವನ್ನ ಕೊಟ್ಟಿದ್ದೀನಿ. ತಕ್ಷಣವೇ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಬೇಕು. ಪ್ರತಿ ಮನೆಗಳಿಗೆ ಪೂರ್ಣ ರಾತ್ರಿ ವಿದ್ಯುತ್ ಕೊಡಬೇಕು. ಪರೀಕ್ಷೆ ಬರೆಯುವ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಹೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ. ಇನ್ನು ಇದೇ ಮಾರ್ಚ್ 15ನೇ ತಾರೀಕಿನ ಒಳಗಾಗಿ ರೈತರಿಗೆ ಮತ್ತು ವಿದ್ಯಾರ್ಥಿಗಳ ಪರೀಕ್ಷೆಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದೆ ಹೋದರೆ ಉಗ್ರವಾದ ಹೋರಾಟಕ್ಕೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹಾರೋಗೇರಿ, ಮುಗಳಕೋಡ ಮತ್ತು ಇಟ್ನಾಳ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ವಿದ್ಯುತ್ ಪ್ರಸರಣ ಕೇಂದ್ರಗಳಲ್ಲಿ ಹಾರೋಗೇರಿ ಸಬ್ ಡಿವಿಷನ್ನು ಮತ್ತು ಮುಗಳಕೋಡ ಸಬ್ ಡಿವಿಷನ್ನಲ್ಲಿ ಸರಿಯಾಗಿ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ಈಗ ಪರೀಕ್ಷಾ ಸಮಯ ಇದೆ. ಎಲ್ಲ ಮಕ್ಕಳು ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾತ್ರಿಯಲ್ಲಿ ತೋಟದ ಮನೆಗಳಿಗೆ ವಿದ್ಯುತ್ ಪೂರೈಕೆ ಮಾಡದೇ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ, ಪರೀಕ್ಷೆಯ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗ್ತಾ ಇದೆ. ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದುದರಿಂದ ಹೆಸ್ಕಾಂ ಅಧಿಕಾರಿಗಳಿಗೆ ನಾನು ವಿನಯದಿಂದ ಮನವಿಯನ್ನ ಮಾಡಿಕೊಡ್ತಾ ಇದ್ದೇನೆ. ಇವತ್ತು 13ನೇ ತಾರೀಕಿದೆ. 15ನೇ ತಾರೀಕಿನ ಒಳಗೆ ವಿದ್ಯುತ್ ಸಮಸ್ಯೆಯನ್ನ ತಕ್ಷಣಕ್ಕೆ ಬಗೆಹರಿಸಬೇಕು. ಪ್ರತಿ ಮನೆಗಳಿಗೆ ಪೂರ್ಣ ರಾತ್ರಿ ವಿದ್ಯುತ್ ಪೂರೈಕೆ ಆಗಬೇಕು. ಪರೀಕ್ಷೆ ಬರೆಯುವಂತಹ ಶಾಲಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂತೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಹೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. 13ನೇ ತಾರೀಕು 15ನೇ ತಾರೀಕಿಗೆ ಗಡುವನ್ನ ಕೊಡ್ತಾ ಇದ್ದೇವೆ. 15ನೇ ತಾರೀಕಿಗೆ ಒಳಗಾಗಿ ರೈತರಿಗೆ ಸಮರ್ಪಕವಾದಂತಹ ವಿದ್ಯುತ್, ವಿದ್ಯಾರ್ಥಿಗಳ ಪರೀಕ್ಷೆಗೆ ತೊಂದರೆಯಾಗದಂತೆ ಸಮರ್ಪಕವಾದಂತಹ ವಿದ್ಯುತ್ತನ್ನ ಪೂರೈಕೆ ಮಾಡದೇ ಇದ್ದರೆ, ಕಳೆದ ಬಾರಿ ಹೋರಾಟವನ್ನ ಮಾಡಿದ್ವಿ ರೈತರ ಜೊತೆಗೆ. ಈ ಬಾರಿ ಉಗ್ರವಾದಂತಹ ಹೋರಾಟಕ್ಕೆ ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ. ಸಾವಿರಾರು ರೈತರ ಜೊತೆಗೆ ಹೆಸ್ಕಾಂ ಕಾರ್ಯಾಲಯಗಳ ಮುಂದೆ ಅಹೋರಾತ್ರಿಯಾಗಿ ರೈತರು ಒಟ್ಟಿಗೆ ಅಲ್ಲೇ ಮಲಗುತ್ತವೆ. ರಸ್ತೆಗಳ ಮೇಲೆ ಅನ್ನ ಬೇಯಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಜೈಲು ಬರೋ ಚಳುವಳಿಗೆ ಕರೆ ಕೊಡ್ತವೆ. ಹೆಸ್ಕಾಂ ಅಧಿಕಾರಿಗಳು ತಕ್ಷಣಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ರೈತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸ್ವಲ್ಪ ಸ್ಪಂದಿಸುವಂತಹ
ಅಧಿಕಾರಿಗಳು ಇದ್ದರೆ ರೈತರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುವಂತಹ ಮಾನವೀಯತೆ ಇದ್ದರೆ ತಕ್ಷಣಕ್ಕೆ ಕುಡಚಿ ಮತಕ್ಷೇತ್ರದಲ್ಲಿ ಏನು ವಿದ್ಯುತ್ ಕ್ಷಾಮ ಉಂಟಾಗಿದೆ ತಕ್ಷಣಕ್ಕೆ ಬಗೆಹರಿಸಬೇಕು. ಇಲ್ಲದೇ ಇದ್ದರೆ ಸಾವಿರಾರು ಜನ ರೈತರ ಜೊತೆಗೆ ನಮ್ಮನ್ನ ಜೈಲಿಗೆ ಹಾಕಲಿಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ಬೇಕು.